ಎಲ್ರಿಗೂ ನಮಸ್ಕಾರ. ಇದು ನನ್ನ 52ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಜಿಮ್ಗೆ ಹೋಗಿಲ್ಲ. ಇವತ್ತು ಮನೆಯಲ್ಲ ಎಕ್ಸಸೈಸು. ಜಿಮ್ ಅಂದರೆ ಆಲ್ಮೋಸ್ಟ್ 15 ದಿವಸ ಆಯ್ತು ಅನಿಸುತ್ತೆ ಜಿಮ್ಗೆ ಹೋಗಿಲ್ಲ. ಆ್ಯಂಡ್ ಪ್ರೋಟೀನು ತೊಗೋತಿಲ್ಲ, ಜಿಮ್ಗೆ ಹೋಗ್ತಿಲ್ಲ ಅಂಥೇಳಿ. ಸೊ ಮನೆಯಲ್ಲೇ ಎಕ್ಸಸೈಸ್ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ. ತಿಂಡಿ ಇವತ್ತು ಪೂರಿ. ನಾನು ನನ್ನ ಫ್ರೆಂಡ್ಸು ಪೂರಿ ತಿಂದ್ವಿ. ಇದು ಪ್ಯೂರ್ ಗೋಧಿ ಹಿಟ್ಟಿನ ಪೂರಿ, ನೋ ರವೆ ಮಿಕ್ಸಿಂಗು, ನೋ ಮೈದಾ ಮಿಕ್ಸಿಂಗು. ಸೊ ಆಲೂಗಡ್ಡೆ ಪಲ್ಯ ಚಟ್ನಿ ಮಸ್ತಾಗಿತ್ತು, ತಿಂದ್ವಿ. ನಮ್ಮ ಫ್ರೆಂಡ್ಸು ಫುಲ್ ಖುಷಿ ಆದರು. ಸೊ ಅವ್ರು ನಿನ್ನೆನೇ ಬಂದಾರ. ಇವತ್ತು ಬೆಂಗಳೂರು ಸುತ್ತಕ್ಕೆ ಹೋಗ್ಬೇಕು. ಸೊ ನನ್ನ ಫ್ರೆಂಡಿನ ವೈಫಿಗೆ ಯಾರೋ ಜಯನಗರ 4th ಬ್ಲಾಕ್ನೊಳಗೆ ಬಟ್ಟೆ ಎಲ್ಲ ಚಲೋ ಸಿಗ್ತಾವೆ ಅಂತ ಹೇಳ್ಯಾರ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಂದಾರ. ಸೊ ಎಲ್ಲರೂ ಹೊಂಟವಾಗಿ ಅಲ್ಲಿಗೆ. ಸೊ ಅದಕ್ಕಿಂತ ಮುಂಚೆಗೆ ಡ್ರೈ ಫ್ರೂಟ್ಸ್ ತಿಂದ. ಯಾಕಂದ್ರೆ ನಾನು ಇವತ್ತು ನೈಟ್ ಬಳ್ಳಾರಿಗೆ ಹೋಗಬೇಕು. ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡೀನಿ. ಸೊ ಜಯನಗರಕ್ಕೆ ಹೋಗಿ ಒಂದು ಸ್ವೀಟ್ ಕಾರ್ನ್ ತಿಂದ್ವಿ. ಅಲ್ಲಿ ಹೋಗೋರೊಳಗೆ 1 ಗಂಟೆ ಆಗಿತ್ತು ಆಲ್ಮೋಸ್ಟ್. ಸ್ವೀಟ್ ಕಾರ್ನ್ ತಿಂದು ಒಂದು ಮ್ಯಾಂಗೋ ಜ್ಯೂಸ್ ಕುಡಿದೆ ನಾನು. ನನ್ನ ಫ್ರೆಂಡ್ಸು ವಾಟರ್ ಮೆಲನ್ನು, ಬಟರ್ ಫ್ರೂಟು ಅವು ಇವು ಕುಡಿದ್ರು. ಸೊ ಆಮೇಲೆ ಒಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ, ಹಂಗೂ ಹಿಂಗೂ ನಿಂತ್ಕೊಂಡು ಹೆಂಗೆಂಗೋ. ಸೊ ಅದಾದಮೇಲೆ ಮತ್ತೆ ಹೋಗಿ ಗೋಬಿ ತಿಂದ್ವಿ, ಮಸಾಲೆ ತಿಂದ್ವಿ. ಅಂದರೆ ಈ ಒಂದೊಂದು ಪೀಸ್ 2 ಪೀಸ್ ತಿಂದ ಅಷ್ಟೇ ಇದ್ರೊಳಗೆ ನಾನು ಗೋಬಿ ಒಳಗೆ. ಮತ್ತು 1-2 ಸ್ಪೂನ್ ಮಸಾಲೆ ತಿಂದೆ, ಚೆನ್ನಾಗಿತ್ತು. ಸೊ ಅದಾದಮೇಲೆ ಮತ್ತೆ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗೋವಾಗ ಒಂದು ಮಂಡಕ್ಕಿ ಇತ್ತು. ಒಂದೇ ಮಂಡಕ್ಕಿ 4 ಜನ ತಿಂದ್ವಿ. ಅದಾದಮೇಲೆ ಮತ್ತೆ ಹೋಗಿ ಊಟಕ್ಕೆ ಹೋದ್ವಿ. ಊಟ ಫುಲ್ ಮಾಡ್ಬೇಕಂತ ಏನು ಇರಲಿಲ್ಲ ನಮಗೆ ತಲೆಯಾಗ. ಲೈಟಾಗಿ ತಿನ್ನೋಣ ಅಂತ ಹೇಳಿ ಒಂದು ಇಡ್ಲಿ, ವಡ ಮತ್ತು ಒಂದು ಪ್ಲೇಟ್ ಸೆಟ್ ದೋಸೆ ತೊಗೊಂಡು, ಒಂದು ಹಾಫ್ ರೈಸ್ ತೊಗೊಂಡು ತಿಂದು ಮುಗಿಸಿದ್ವಿ. ಸ್ವಲ್ಪ ತಿಂದವಿ. ಊಟ ಮುಗಿಸಿ ಒಂದು ಬಾಳೆಹಣ್ಣು ತಿಂದು ನಮ್ಮ ಬಸ್ಗಳಿಗೆ ಹೋದ್ವಿ. ಬಸ್ಗಳು ಬುಕ್ ಆಗಿದ್ವು. ನಾನು ಬಸ್ನಾಗ ಹೋಗಿ ಕುತ್ಕೊಂಡು ಒಂದು ಶ್ಲೋಕ ಓದಿದೆ, ಭಗವದ್ಗೀತೆ. ಅದು ಇವತ್ತು ನಾವು ಭಗವದ್ಗೀತೆಯಲ್ಲಿ 68ನೇ ಶ್ಲೋಕವನ್ನು ನೋಡಬೇಕು. 68ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಮಹಾಬಾಹುವೆ ಅಂದರೆ ಅರ್ಜುನನೇ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರಬುದ್ಧಿಯವನು ಅಂತ. ಇವತ್ತು ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.